ಪಂಚರಾಜ್ಯ ಚುನಾವಣೆ ಹೊತ್ತಲ್ಲೇ ಬಿಜೆಪಿಗೆ ದೊಡ್ಡ ಶಾಕ್. ಅಣ್ಣಾಮಲೈ ಒಂದಷ್ಟು ಜವಾಬ್ದಾರಿಯಿಂದ ವಿಮುಖರಾಗಿದ್ದಾರೆ. ಬಿಜೆಪಿಗೆ ಇದು ದೊಡ್ಡ ಹಿನ್ನಡೆ. ತಮಿಳುನಾಡು ಚುನಾವಣೆ ಬರ್ತಾ ಇದೆ. ತಮಿಳುನಾಡಲ್ಲಿ ಬಿಜೆಪಿಗೆ ಗಟ್ಟಿ ನೆಲೆ ತಂದುಕೊಟ್ಟಿದ್ದೆ, ಯುವಕರನ್ನ ಸೆಳೆದಿದ್ದೆ ಅಣ್ಣಾಮಲೈ ಅನ್ನೋ ಒಂದು ಶಕ್ತಿ. ಅವ್ರು ಏನೇ ಸಾವಿರ ಇರ್ಬೋದು, ಎನಿ ಪಾರ್ಟಿ, ಒಬ್ಬೊಬ್ಬ ಪಾರ್ಟಿಗೆ ಒಬ್ಬ ನಾಯಕ ಬೇಕೇ ಬೇಕು. ಅದು ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ತಮಿಳುನಾಡು DMK ಆಗಲಿ. ಬಟ್ ಅಣ್ಣಾಮಲೈ ಬ್ರ್ಯಾಂಡ್ ಸೆಟ್ ಆಯಿತು. ಈಗ ಅಣ್ಣಾಮಲೈ ADMK ಜೊತೆ ಮೈತ್ರಿ ಆಗಿದ್ದಾರೆ, ಜಯಲಲಿತಾ ಪಾರ್ಟಿ ಜೊತೆ BJP ಅವರೆಲ್ಲ. ಅವ್ರ ಫಸ್ಟ್ ಬೇಡಿಕೆ ಏನು ಗೊತ್ತಾ? ಅಣ್ಣಾಮಲೈನ ಅಧ್ಯಕ್ಷ ಸ್ಥಾನ ತೆಗಿಬೇಕು ಅಂತ. ಅಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈ ಅವ್ರನ್ನ ತೆಗೆದ್ರು, ಅವರ ರಾಷ್ಟ್ರೀಯ ಉಪಾಧ್ಯಕ್ಷರು ಮಾಡ್ತಾರೆ, ಜನರಲ್ ಸೆಕ್ರೆಟರಿ ಮಾಡ್ತಾರೆ, ಮಣ್ಣು ಮಸಿ ಅಂದರು, ಏನೂ ಮಾಡಲಿಲ್ಲ ಪಾಪ. ಸೊ ಒಂದು ಲೀಡರ್ ಬಿಟ್ಬಿಡಿ, ಪ್ರತಿಯೊಬ್ಬ ರಾಜ್ಯಕ್ಕೊಬ್ಬ ಲೀಡರ್ ಬೇಕು, ದೇಶಕ್ಕೊಬ್ಬ ಲೀಡರ್ಗಳು ಬೇಕು. ಹಾಗಾಗಿ ಅಣ್ಣಾಮಲೈ ಚುನಾವಣಾ ಜವಾಬ್ದಾರಿಗಳಿಂದ ವಿಮುಖರಾಗಿದ್ದಾರೆ. ಅದೊಂದು ಕಥೆ. ಇನ್ನು ನಮ್ಮ ಸ್ಟೇಟ್ ಅಸೆಂಬ್ಲಿನಲ್ಲಿ ಒಂದಷ್ಟು ಅಬಕಾರಿ ಸಚಿವರ ವಿರುದ್ಧ ಹಂಗಾಮ ಮತ್ತೊಂದು ಬೇರೆ ಏನೆಲ್ಲ ಚರ್ಚೆಗಳಾಗಿದೆ. ಸದನದಲ್ಲಿ ಇಂದು ಏನೇನಾಯಿತು, ಜೊತೆಗೆ ರಾಜ್ಯದ, ದೇಶದ ಬೇರೆ ಭಾಗದ ವಿಷಯಗಳನ್ನ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸಲ್ಲಿ ನೋಡೋಣ. ಎಲ್ರಿಗೂ ಸ್ವಾಗತ ಪ್ರೈಮ್ ಟೈಮ್ ನ್ಯೂಸ್ಗೆ. ನಾನು ಶಿವಕುಮಾರ್. VBG ರಾಮ್ಜಿ ವಿರುದ್ಧವಾಗಿ ಕರ್ನಾಟಕ ವಿಧಾನಸಭೆಯಲ್ಲಿ CM ಸಿದ್ದರಾಮಯ್ಯ ನಿರ್ಣಯ ಮಂಡನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ನಡೆ ಸಂವಿಧಾನದ ಉಲ್ಲಂಘನೆ ಹಾಗೂ ಕರ್ನಾಟಕ ರಾಜ್ಯದ ಗ್ರಾಮೀಣ ಜನರ ಬದುಕಿನ ಹಕ್ಕನ್ನ ಕಾಪಾಡುವ ದೃಷ್ಟಿಯಿಂದ ಒಕ್ಕೂಟ ತತ್ವಕ್ಕೆ ವಿರುದ್ಧವಾಗಿದೆ. ಬಡವರ ಕೈಯಿಂದ ಅನ್ನವನ್ನ ಕಸಿದು ಶ್ರೀಮಂತರಿಗೆ ನೀಡುವ ಹುನ್ನಾರವಾಗಿದೆ. ಈ ಮೂಲಕ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರನ್ನ ಆಧುನಿಕ ಗುಲಾಮಗಿರಿಗೆ ತಳ್ಳುವ ಹುನ್ನಾರವಾಗಿದೆ ಅಂತ ಸಿದ್ದರಾಮಯ್ಯ ತಮ್ಮ ನಿರ್ಣಯದಲ್ಲಿ ಉಲ್ಲೇಖಿಸಿದ್ರು. ಕೇಂದ್ರ ಸರ್ಕಾರದ ಮೋದಿ ವಿರುದ್ಧ ದೊಡ್ಡ ಆಕ್ರೋಶವನ್ನು ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ರು. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಲೆಕ್ಕಾಚಾರದಲ್ಲಿ ಅದೊಂದು ಮನ್ರೇಗಾ ಯೋಜನೆ ದೊಡ್ಡ ಮಟ್ಟಿಗೆ ಸಕ್ಸಸ್ ಆಗಿತ್ತು. ಸೊ ಈಗ ಅದನ್ನು ಬದಲಾವಣೆಗಳು ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೂ ಒಂದಷ್ಟು ಹೆಚ್ಚಿನ ಜವಾಬ್ದಾರಿ ಹಂಚಿಕೆ ಆಗಿದೆ. ಬಟ್ ಇದಲ್ಲ ಅದು ಅಂತ ಕೇಳ್ತಿದ್ದಾರೆ. ಬಟ್ ಕೇಂದ್ರದವ್ರು ಮಾಡಾಗಿದೆ, ಆಯಾ ರಾಜ್ಯಗಳು ಪಾಲನೆ ಮಾಡಲೇಬೇಕು. ಬಟ್ ಇದು ರಾಜ್ಯಕ್ಕೆ ಫಸ್ಟು ಕೇಂದ್ರವೇ ಹೆಚ್ಚುವರಿಯಾಗಿ ನೋಡ್ತಿತ್ತು, ಈಗ ರಾಜ್ಯಕ್ಕೂ ಜವಾಬ್ದಾರಿಗಳು ಹಂಚಿದ್ದಾರೆ. ಹಾಗೆ ರಾಜ್ಯ ಸರ್ಕಾರ ಈಗಲೇ ನಮ್ಮ ಖಜಾನೆ ಭಾಳ ಟೈಟು, ನೀವು ಹಿಂಗೆ ಮಾಡೋದು ಹೆಂಗೆ ಅನ್ನೋ ದಾಟಿನಲ್ಲಿ ವಿರೋಧ ಇದೆ. ನೋಡಬೇಕು. ಇನ್ನು ಮತ್ತೊಂದು ಕಡೆ ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ R ಅಶೋಕ್ ಪೆನ್ ಡ್ರೈವ್ ಸಾಕ್ಷ್ಯ ನೀಡಿದ್ದಾರೆ. ವಿಶೇಷ ಅಧಿವೇಶನದಲ್ಲಿ ಆಡಿಯೋ ಸಾಕ್ಷ್ಯ ಪ್ರದರ್ಶಿಸಿದ್ದಾರೆ. ತಿಮ್ಮಾಪುರ ಅವರಿಗೆ ಪಾಲು ಕೊಡಬೇಕೆಂಬ ಆಡಿಯೋ ದಾಖಲೆ ಪೆನ್ ಡ್ರೈವ್ನಲ್ಲಿ ಇದೆ. ಅಬಕಾರಿ ಇಲಾಖೆಯ ಜಂಟಿ ಆಯುಕ್ತ ನಾಗರಾಜಪ್ಪ ಹಾಗೂ ವಕೀಲ ರಮೇಶ್ ನಡುವಿನ ಮಾತುಕತೆಯ ವಿವರ ಇದಾಗಿದೆ. 18 ಲಕ್ಷ ರು ಲಂಚಕ್ಕೆ ಬೇಡಿಕೆ ಇಟ್ಟಿರುವುದು ಸ್ಪಷ್ಟವಾಗಿದೆ. ಸಚಿವರು ಅಥವಾ ಅವರ ಮಗನ ಕಡೆಯಿಂದ ಸಂದೇಶ ಬಂದ ನಂತರವೇ ಕೆಲಸ ಆಗುತ್ತದೆ ಅಂತ ಹೇಳಿರುವುದು ಆಡಿಯೋದಲ್ಲಿದೆ. ವರ್ಷಕ್ಕೆ 252 ಕೋಟಿ ರು ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಅಂಕಿಅಂಶ ಸಮೇತ R ಅಶೋಕ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಂಕಿಅಂಶದ ಪ್ರಕಾರ ಆರೋಪ ಮಾಡಿದ್ದಾರೆ. ಬಟ್ ದಾಖಲೆಗಳು ಅವೆಲ್ಲ ಬೇಕು. ಇವತ್ತು ದಾಖಲೆ ಇದ್ದವರೇ ಜಯಿಸ್ಕೊತಾವ್ರೆ. ಭ್ರಷ್ಟಾಚಾರ ಮಾಡಿ ಕೆಟ್ಟಣ ತಿಂದು ಅರಗಿಸ್ಕೊಳ್ಳೋ ಕೆಪಾಸಿಟಿ ಇರೋ ರಾಜಕಾರಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮಗೆಲ್ಲ ಅನ್ನೋ ಪ್ರಶ್ನೆ ಮಾಡುವಂಥವರು, ಪ್ರಶ್ನೆ ಮಾಡೋರು ಸಹ ಮಿಂಗಲ್ ಆಗ್ಬಿಟ್ಟಿದ್ದಾರೆ ಇವತ್ತು. ಸೊ ಹಾಗಾಗಿ R ಅಶೋಕ್ ಕಾಂಗ್ರೆಸ್ ಅವರು ಓಕೆ, BJPಯವರು ಪ್ರಬಲ ವಿಪಕ್ಷವಾಗಿ ಕೆಲಸ ಮಾಡಬೇಕಾಗಿತ್ತು, ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಇಟ್ಟರೆ ನೆವರ್ ಎವರ್ ಚಾನ್ಸೇ ಇಲ್ಲ. ಬಟ್ ಭ್ರಷ್ಟಾಚಾರ ಈಗ ಒಂಥರ ಕಾಮನ್ ಥರ ಆಗೋಗಿದೆ. ಗೊತ್ತಿಲ್ಲ ಇದು ಯಾವ ಹಂತಕ್ಕೆ ಹೋಗುತ್ತೆ ಮುಂದೆ ಅಂತ. ಬಟ್ ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಓಟ್ ಕಣ್ಣ ಎಷ್ಟು ಕೊಡ್ತೀಯಾ ಅಂತ ಹಿಂದಿನ ದಿನ ಕೇಳ್ತಾರೆ. ಅವ್ನು ತಲೆ ಓಡ್ತನ್ನ, ತಲೆ ಹಿಡ್ತನ್ನ, ತಲೆ ಓಟ್ ಸಂಪಾದನೆ ಮಾಡೋದನ್ನ, ಬೇವ್ರು ಸುರಿಸೋದನ್ನ ನೋಡಲ್ಲ. ಅವನು ಇಡೀ 5 ವರ್ಷ ಕೆಲಸ ಮಾಡಿರ್ತಾನೆ. ಅವ್ರಿಗೂ ತಹಶೀಲ್ದಾರ್ ಆಫೀಸ್ ಕೆಲಸಗಳು, ಪೊಲೀಸ್ ಸ್ಟೇಷನ್ ಕೆಲಸ ಎಲ್ಲ ಮಾಡ್ಕೊಟ್ಟಿರ್ತಾನೆ ಪಾಪ ಮನುಷ್ಯ. ಹಣ ಅವನು 2,000 ಕೊಡ್ತಾನೆ ಓಟ್ಗೆ, ಹಣ ನೀನು 3,000 ಕೊಟ್ಟರೆ ಮಾತ್ರ ಗೆಲ್ತೀಯ ಅಂತಾರೆ. ಪಾಪ ಆ ಬಗ್ಟಕ್ಕೆ ಯಾಕೆ ಅವ್ನು ಕೆಲಸ ಮಾಡಬೇಕಲ್ಲಿ? ಯಾಕೆ ಹೋರಾಟ ಮಾಡಬೇಕು? ಊರು ಕೇರಿ ರೋಡು ಮೋರಿ ಯಾಕೆ ಹೋರಾಟ ಮಾಡಬೇಕು? ಎಲ್ಲಿವರೆಗೆ ಮತದಾರರು ಕೈಯೊಡು ಇದಾಗ್ತಾರೆ ಅಲ್ಲಿವರೆಗೆ ವ್ಯವಸ್ಥೆ ನಡೀತಾ ಇರುತ್ತೆ. ಇನ್ನೊಂದು ಕಡೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ R ಅಶೋಕ್ ಅವರ ಪೆನ್ ಡ್ರೈವ್ ಸಾಕ್ಷ್ಯಕ್ಕೆ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಣ್ಣೆ ಅಂಗಡಿಗೆ ಹೋದ್ರೆ ಇಂಥ 50 ಆಡಿಯೋ ವಿಡಿಯೋಗಳನ್ನ ತರಬಹುದು, ಕುಡಿದು ಸುಮ್ಮನೆ ಮಾತನಾಡ್ತಿರ್ತಾರೆ. ಏನಾದ್ರು ದುಡ್ಡು ಎಣ್ಣೆ ಹೊಡೆದಿದ್ದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗೋದಕ್ಕೆ ಹೇಳಿ. ಅದನ್ನು ಬಿಟ್ಟು ವಿಡಿಯೋ ಆಡಿಯೋ ಅಂತಿರಲ್ಲ. ಎಲ್ಲ ಕಾಲದಲ್ಲೂ ಎಲ್ಲರೂ ಎಣ್ಣೆ ಅಂಗಡಿಗೆ ಹೋದರೆ ಮಾತನಾಡ್ತಲೇ ಇರ್ತಾರೆ. ನೀವು ಹೇಳೋದನ್ನು ಕೇಳಿ ತಿಮ್ಮಾಪುರ ಅವರು ಕಂತೆ ತೆಗೆದುಕೊಳ್ಳುವುದು ಸಿಕ್ಕಿದೆ ಅನ್ನೋ ಅಂದ್ಕೊಂಡಿದ್ವಿ. ಇದೆಲ್ಲ ಏನು ದಾಖಲೆ ಅಂತ ಶಾಸಕ ಶಿವಲಿಂಗೇಗೌಡರು ಗುಡುಗಿದ್ದಾರೆ.
ಸೂಪರ್ ಚೆನ್ನಾಗಿದೆ. ಆಡಿಯೋ ಪ್ರತಿ ಬಾರಲ್ಲೂ ಮಾತಾಡ್ತಾರೆ ಹಿಂಗೆ ಅಷ್ಟಕತ್ತಾರೆ ಅಂತ. ಕರೆಕ್ಟಾಗಿ ದಾಖಲೆ ಕೊಡಿ ಅಂತ. ವಿಡಿಯೋ ಕೊಟ್ಟರೆ ಅಂತೀರಿ, ಆಡಿಯೋ ಕೊಟ್ಟರೆ ಕರೆಕ್ಟಾಗಿ ಕೊಡಿ ಅಂತೀರಿ. ದಾಖಲೆಗಳಿಗೆ ಮರ್ಯಾದೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಶಿವಲಿಂಗೇಗೌಡರು ವ್ಯಾಲಿಡ್ ಪಾಯಿಂಟ್, ಕಾನೂನಾತ್ಮಕವಾಗಿ ಮಾತಾಡಿದ್ರೆ ವ್ಯಾಲಿಡ್ ಪಾಯಿಂಟ್ ಇವೆಲ್ಲ. ಹಾಗಾಗಿ ಇನ್ನು ಮುಂದೆ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ MLC ನಜೀರ್ ಅಹಮದ್ ನೀಡಿದ ಅವಹೇಳನಕಾರಿ ಹೇಳಿಕೆ ಎಂದೂ ಕೂಡ ವಿಧಾನ ಪರಿಷತ್ನಲ್ಲಿ ಗದ್ದಲದ ವಾತಾವರಣಕ್ಕೆ ಕಾರಣ ಆಗಿತ್ತು. ಬಿಜೆಪಿ ಸದಸ್ಯರು ಸದನದ ಬಾವಿಗೆ ಇಳಿದು ನಜೀರ್ ಅಹಮದ್ ವಿರುದ್ಧ ಘೋಷಣೆ ಕೂಗಿದ್ರು. ಸಭಾಪತಿ ಬಸವರಾಜ ಹೊರಟ್ಟಿ ಕೂಡ ನಜೀರ್ ಅಹಮದ್ ಬೇಷರತ್ ಕ್ಷಮೆ ಯಾಚಿಸಬೇಕು ಅಂತ ಸೂಚಿಸಿದ್ರು. ಆದರೆ ತಮ್ಮ ಹೇಳಿಕೆಗಳಿಗಾಗಿ ಶಾಸಕಾಂಗದಿಂದ ಅಮಾನತುಗೊಳ್ಳಲು ಸಿದ್ಧವಾಗಿದ್ದು ಕ್ಷಮೆ ಬೇಳುವ ಪ್ರಶ್ನೆಯೇ ಇಲ್ಲ ಅಂತ ಮಹಾತ್ಮ ಗಾಂಧಿ ನಿಜವಾದ ವಿಶ್ವಗುರು ಎಂದು ನಂಬುವುದರಿಂದ ಮೋದಿ ಅವರನ್ನ ವಿಶ್ವಗುರು ಅಂತ ಕರೆಯುವುದನ್ನು ವಿರೋಧಿಸಿರುತ್ತೇನೆ. ಹೀಗಂತ ನಜೀರ್ ಅಹಮದ್ ಪಟ್ಟು ಹಿಡಿದಿದ್ರು. ಇದರಿಂದ ಗದ್ದಲ ಮತ್ತಷ್ಟು ಹೆಚ್ಚಾದಾಗ ಕಲಾಪವನ್ನು ಮುಂದೂಡಬೇಕಾಯಿತು. ಇದಿಷ್ಟೆಲ್ಲ ಬೇರೇನೋ ಮಾತಾಡಿದ ನಜೀರ್ ಅಹಮದ್. ಚಿಂತಕರ ಚಾವಡಿ ಮೇಲ್ಮನೆ ಒಳ್ಳೇದು ಚರ್ಚೆ ಮಾಡಲಿ, ಕೆಳಗಡೆ ಪಾಪ ಕಾಸು ಕೊಟ್ಟು ಯಾರು ಆಯ್ಕೆ ಬರ್ತಾರೆ, ಮೇಲ್ಗಡೆ ಚಿಂತಕರ ಚಾವಡಿ ಆಗಲಿ ಅಂತಿತ್ತು. ಆ ಚಿಂತಕರ ಚಾವಡಿಯಲ್ಲೂ ಕೂಡ ರಾಜಕೀಯ ಇಚ್ಛಾಶಕ್ತಿ, ಕಲೆಕ್ಷನ್ನು, ಬಿಸ್ನೆಸ್ ಮಾಡೋರು ಬಂದು ಕೂತ್ಕೊಳ್ಳೋಕೆ ಶುರುವಾದರು. ಇಲ್ಲ ಆಗುತ್ತೆ. ವಿಧಾನ ಪರಿಷತ್ನೇ ಕ್ಯಾನ್ಸಲ್ ಮಾಡಬೇಕು ಅಂತ ಮೊದಲು ಯಾರು ಹೇಳ್ತಾರೋ, ಐ ಥಿಂಕ್ ಈಶ್ವರಪ್ಪನವ್ರು ಯಾರು ಹಿಂಗೆ ಚರ್ಚೆ ಇತ್ತು ನಮ್ಮಲ್ಲಿ. ಕ್ಯಾನ್ಸಲ್ ಮಾಡೋರಾಗುತ್ತೆ. ಶಿಕ್ಷಕರ ಕ್ಷೇತ್ರ, ಪದವೀಧರರ ಕ್ಷೇತ್ರ, ಲೋಕಲ್ ಬಾಡಿಯಿಂದ ನಾಮಿನೇಟ್ ಆಗೋರೆಲ್ಲ ಅಲ್ಲಿ ಯಾರೋ ಸೋತವ್ರನ್ನ ತಂದು ಇಲ್ಲಿಗೆ ತಗೋಬರ್ತಾರೆ. ಅಲ್ಲಿ ಯಾರಿಗೂ ಆಶ್ರಯ ತಾಣ ಆಗ್ಬಿಟ್ಟಿದೆ ರಾಜಕೀಯವಾಗಿ. ಹೀಗಾಗಿ ಇದನ್ನು ನಡೆಸೋದು ಸುಮ್ಮನೆ MLA ಅವ್ರಿಗೂ ಅನುದಾನನೂ ಬೇರೆ ಕಡಿಮೆ ಈಗ. ಮೊದಲು ವಿಧಾನ ಪರಿಷತ್ತನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಇತ್ತು, ಇದೆ ಈಗಲೂ. ಮಾಡಿದ್ರಾರ ಆಗತ್ತೆ, ಸುಮ್ಮನೆ ಟೈಮ್ ವೇಸ್ಟು. ಕಾಂಗ್ರೆಸ್ಸಿಗರಿಗೆ ಸುನಿಲ್ ಕುಮಾರ್ ಓಪನ್ ಚಾಲೆಂಜ್. ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. ಇದೇ ವಿಚಾರವಾಗಿ ವಿಧಾನಸಭೆ ಕಲಾಪದಲ್ಲಿ ಭಾರಿ ಗದ್ದಲವೇ ಏರ್ಪಟ್ಟಿದೆ. ಒಂದು ಹಂತದಲ್ಲಿ ಕಾಂಗ್ರೆಸ್ ಸದಸ್ಯರ ವಿರುದ್ಧ ಕಾರ್ಕಳ ಶಾಸಕ ಮಾಜಿ ಸಚಿವ ಸುನಿಲ್ ಕುಮಾರ್ ಕೆಂಡಾಮಂಡಲರಾಗಿದ್ರು. ಹಗರಣ ಅಷ್ಟೊಂದು ದೊಡ್ಡದಿದೆ, ಹಾಗಾಗಿ ಜಾಸ್ತಿ ಮಾತನಾಡಬೇಕಿದೆ ಅಂತ ಸಿಟ್ಟಾದರು. ಆಗ ದಿನೇಶ್ ಗುಂಡೂರಾವ್ ಎದ್ದು ನಿಂತು ಪರಶುರಾಮ್ ಥೀಮ್ ಪಾರ್ಕ್ನಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನಿಸಿದರು. ಈ ವೇಳೆ ಸುನಿಲ್ ಕುಮಾರ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಈಗಲೇ ಚರ್ಚೆಗೆ ತೆಗೆದುಕೊಳ್ಳಿ, ನಾನು ಸಿದ್ಧನಿದ್ದೇನೆ, ಓಡಿ ಹೋಗ್ತಾ ಇಲ್ಲ ಅಂತ ಗುಡುಗಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಂದಂತ ಕೇಳುವಂತ ಆರೋಪದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಿಮ್ದೈತೆ ಅಂತ ಸುನಿಲ್ ಕುಮಾರ್ ನಾನು ರೆಡಿ, ನೀವು ರೆಡಿನಾ ಅಂದರು. ಸುನಿಲ್ ಕುಮಾರ್ ಪ್ರಶ್ನೆಗೆ ಸವಾಲಿಗೆ ಪ್ರತಿಯಾಗಿ ಉತ್ತರ ಕೊಡೋಕ್ಕಾಗದೆ ಕಾಂಗ್ರೆಸ್ ಅವರು ಸುಮ್ಮನಾದರು. ಬಿಜೆಪಿಯವರು ಸರಿ ಇಲ್ಲ ಅಂತಾನೆ 2023 ಚುನಾವಣೆಯಲ್ಲಿ ಬಿಜೆಪಿಯನ್ನು ಮನೆಗೆ ಕಳಿಸಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದವ್ರ ಜನ. ಅವರೇನೋ 40% ಅಂತೆ, PCM ಅಂತೆ, ಹಂಗೆಲ್ಲ ಇತ್ತು. ಈಗ ಅದು 40-50 ಆಗಿದೆ, 60 ಆಗಿದೆ ಅಂತಾರೆ. ಈಗ PCM ಅಲ್ಲಿ ಇನ್ನೂ ಬೇರೆ ಬೇರೆ ಥರ CMಗಳಾಗಿದೆ. ಹಾಗಾಗಿ ಅವರು ಸರಿ ಇಲ್ಲ, ಅವರು ಭ್ರಷ್ಟಾಚಾರಿಗಳು, ಅವರು ವರ್ಸ್ಟು ಅಂತಲೇ ಕಾಂಗ್ರೆಸ್ ಅವರು ಆಯ್ಕೆ ಮಾಡಿರೋದು ಜನ. ನೀವು ಸರಿ ಇಲ್ಲ, ನಾವು ಸರಿ ಇಲ್ಲ ಅಂದರೆ ಯಾಕೆ ನಿಮ್ಮಿಬ್ಬರನ್ನ ಆಯ್ಕೆ ಮಾಡಬೇಕು? ಯಾವ್ದಾದ್ರು ಹೊಸ ಪಾರ್ಟಿ ಹುಡುಕ್ಬೇಕು ಕರ್ನಾಟಕದ ಜನ. ಈ ಕಾಂಗ್ರೆಸ್ಸು BJP ಅವ್ರನ್ನ ಬಿಟ್ಟು ಹಿಂಗೆ ನೋಡಿದ್ರೆ ಅವರ ಅಯೋಗ್ಯರ ಅವಕಾಶ ಸರಿಯಾಗಿ ನಡೆಸಿಲ್ಲ. ಅವರೆಲ್ಲ ದುಡ್ಡು ತಿನ್ಬಿಟ್ರು, ಹಾಳು ಮಾಡಿಬಿಟ್ರು, ಲೂಟಿ ಮಾಡಿಬಿಟ್ರು ಅಂತ ತಾನೇ ನಿಮ್ಗೆ ಓಟ್ ಹಾಕಿರೋದು. ನಿಮ್ಮ ತಗಿಲ್ಲ, ಅಯ್ಯೋ ದೇವ್ರೆ. ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇದೆ. ಇಂತಹ ಹೊತ್ತಲ್ಲಿ ಬಿಜೆಪಿ ಪಕ್ಷಕ್ಕೆ ಅಣ್ಣಾಮಲೈ ಬಿಗ್ ಶಾಕ್ ಕೊಟ್ಟಿದ್ದಾರೆ. ತಮಿಳುನಾಡು ರಾಜ್ಯದ ಎಲ್ಲ 234 ಕ್ಷೇತ್ರಗಳಲ್ಲಿ ಸಂಘಟನಾ ಪ್ರವಾಸ ಹಾಗೂ ಪ್ರಚಾರ ಕಾರ್ಯಕ್ಕೆ ಯೋಜನೆ ರೂಪಿಸಿತ್ತು. ಈ ಯೋಜನೆಯ ಭಾಗವಾಗಿ ಪಕ್ಷದ ಪ್ರಮುಖ ನಾಯಕರಿಗೆ ತಲಾ 4ರಿಂದ 6 ಕ್ಷೇತ್ರಗಳ ಉಸ್ತುವಾರಿ ನೀಡಲಾಗಿತ್ತು. ಅದೇ ರೀತಿ ಅಣ್ಣಾಮಲೈ ಅವರನ್ನ 6 ಕ್ಷೇತ್ರಗಳ ಉಸ್ತುವಾರಿಯಾಗಿ ನೇಮಿಸಲಾಗಿತ್ತು. ಆದರೆ ಈ ನೇಮಕಕ್ಕೆ ಸಿಂಗಂ ಖ್ಯಾತಿ ಅಣ್ಣಾಮಲೈ ರಾಜೀನಾಮೆ ನೀಡಿದ್ದಾರೆ. ಈ ಬಗ್ಗೆ ಕೊಯಮತ್ತೂರಲ್ಲಿ ಅಣ್ಣಾಮಲೈ ಕ್ಲಾರಿಟಿ ಕೊಟ್ಟಿದ್ದಾರೆ. ತಮ್ಮ ತಂದೆಯ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಈ ಹೊತ್ತಲ್ಲಿ ಕುಟುಂಬಕ್ಕೆ ಹೆಚ್ಚಿನ ಸಮಯ ನೀಡಬೇಕಾಗಿದೆ. ಹೀಗಾಗಿ ಮುಂಬರುವ ವಿಧಾನಸಭೆ ಚುನಾವಣೆಯ ಕ್ಷೇತ್ರ ಉಸ್ತುವಾರಿ ಕರ್ತವ್ಯಗಳನ್ನು ನಿರ್ವಹಿಸಲು ತಮಗೆ ಸಾಧ್ಯವಾಗ್ತಾ ಇಲ್ಲ. ತಮ್ಮ ನಿರ್ಧಾರ ಸಂಪೂರ್ಣ ವೈಯಕ್ತಿಕವಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪಾಪ IPS ಅಧಿಕಾರಿಯಾಗಿ ಬೆಂಗಳೂರಲ್ಲಿ ಹೆಂಗೋ ಕೆಲಸ ಮಾಡ್ತಾ ಇದ್ರು ಕರ್ನಾಟಕದಲ್ಲಿ. ಅವ್ರನ್ನ ಕರ್ಕೊಂಡು ಹೋಗಿ ತಮಿಳ್ನಾಡಲ್ಲಿ ರಾಜಕಾರಣ ಕಳಿಸಿದ್ರು ಬಿಜೆಪಿಯವರು. ಲಾಸ್ಟ್ ಟೈಮು MLA ಸೋತರು, ಅದಾದಮೇಲೆ MP ಸೋತರು, ರಾಜ್ಯಾಧ್ಯಕ್ಷರಾಗಿದ್ದರು. ಸಪ್ರೇಟ್ ADMK ಜೊತೆ ಪ್ರತ್ಯೇಕ ಆಗ್ಬಿಟ್ಟು ವೋಟ್ ಶೇರ್ನ 15%ಗೆ ತಗೊಂಡೋದ್ರು ಅಣ್ಣಾಮಲೈ. ಪಾರ್ಟಿ ಕರೆಕ್ಟಾಗಿ ಕಟ್ಟೋ ಟೈಮಲ್ಲಿ AIADMK ಜೊತೆ ಮೈತ್ರಿ ಆಗಬೇಕಾಯ್ತು ಅಮಿತ್ ಶಾ. ಅಷ್ಟೆಲ್ಲ ತನ್ನ ವೈಯಕ್ತಿಕ ಹಿತಾಸಕ್ತಿನ ಬದಿಗಿಟ್ಟು ತಮಿಳ್ನಾಡಲ್ಲಿ ಪಾರ್ಟಿ ಕಟ್ತಂತ ಅಣ್ಣಾಮಲೈನ ಬಲಿ ಹಾಕಿದ್ರು. ನಾಯನರ್ ನಾಗೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರು. ಅಣ್ಣಾಮಲೈಗೆ ಒಂದು ಪೋಸ್ಟ್ ಕೊಡಲಿಲ್ಲ ಬಿಜೆಪಿಯವರು. ಪಾಪ ಒಳ್ಳೆ ಆಫೀಸರು,
ಒಳ್ಳೆ ಲೀಡ್ರು ಕೂಡ ಆಗಿದ್ರು. ಎಲ್ಲ ಹೋಗ್ಬಿಟ್ಟು ಯಾವುದೋ ವಿಜಯ್ ಪಾರ್ಟಿ ಸೇರ್ಕೊಂಡ್ರೆ ಆಗುತ್ತಪ್ಪ ಇವರೆಲ್ಲ ಸುಮ್ಮನೆ. BJP ಇವರು ಯಾರು ಬೇಕಾದ್ರೂ ಬಲಿ ಕೊಡ್ತಾರೆ. ಅಣ್ಣಾಮಲೈಗೆ BJP ತನ್ನ ಮೈತ್ರಿಗಾಗಿ ಅಣ್ಣಾಮಲೈನ ಬಲಿ ಕೊಟ್ಟು ತಮಿಳುನಾಡಲ್ಲಿ, ನೋ ಡೌಟ್. ಲೋಕಸಭೆಯಲ್ಲಿ ಸ್ಪೀಕರ್ ಪೀಠದ ಮೇಲೆ ಕಾಗದಗಳನ್ನು ಎಸೆದಿದ್ದಕ್ಕಾಗಿ 8 ಮಂದಿ ವಿರೋಧ ಪಕ್ಷದ ಸಂಸದರನ್ನ ಅಮಾನತುಗೊಳಿಸಲಾಗಿದೆ. ಕಾಂಗ್ರೆಸ್ನ ಮಾಣಿಕಂ ಟ್ಯಾಗೂರ್, ಗುರ್ಜಿತ್ ಸಿಂಗ್, ಅಮರಿಂದರ್ ಸಿಂಗ್, ಕಿರಣ್ ಕುಮಾರ್ ರೆಡ್ಡಿ, ಹಿಬಿ ಈಡನ್, ಡೀನ್ ಕುರಿಯನ್ಕೋಸ್, ಪ್ರಶಾಂತ್ ಪಡೋಲೆ ಹಾಗೂ CPMನ S ವೆಂಕಟೇಶನ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. MM ನರವಾಣಿ ಅವರ ಅಪ್ರಕಟಿತ ಪುಸ್ತಕದಲ್ಲಿನ ಅಂಶಗಳನ್ನು ಉಲ್ಲೇಖಿಸಲು ರಾಹುಲ್ ಗಾಂಧಿಗೆ ಅವಕಾಶ ನಿರಾಕರಿಸಲಾಗಿತ್ತು. ಇದರಿಂದ ಆಕ್ರೋಶಗೊಂಡ ವಿಪಕ್ಷದ ಸದಸ್ಯರು ಸ್ಪೀಕರ್ ಕಡೆ ಕಾಗದ ತೂರಿದ್ರು. ಈ ನಡವಳಿಕೆ ಸಂಸತ್ತಲ್ಲಿ ಶಿಷ್ಟಾಚಾರದ ಗಂಭೀರ ಉಲ್ಲಂಘನೆ ಅಂತ ಪರಿಗಣಿಸಲಾಗಿದೆ ಹಾಗೂ ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಈ ಸಂಸದರು ಸದನಕ್ಕೆ ಹಾಜರಾಗದಂತೆ ಅಮಾನತುಗೊಳಿಸಲಾಗಿದೆ. ಶಿಷ್ಟ ಯಾರು ತೋರ್ತಾರೋ ಅವ್ರನ್ನ ಒದ್ದಾಚಕ್ಕೆ ಹಾಕಬೇಕು ಅಂತ ಕೇಳ್ತಾರೆ ಕೆಲವರು. ಕಾನೂನು ಏನು ಹೇಳುತ್ತೆ, ಸಂಸತ್ತಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಎತ್ತ ಅನ್ನೋದು ನೋಡಬೇಕು. ನಾನು ಯಾರೋ ಬೆಳಗ್ಗೆ ಮಾತಾಡ್ತಿದ್ದೆ, ವಿಧಾನಸಭೆ ಲೋಕಸಭೆಗೆ ಕರ್ನಾಟಕದಲ್ಲಿ MLAಗಳಾಗೋದನ್ನ ಈ KPSC ಎಕ್ಸಾಮ್ ಮಾಡಿ ನಂತರ ಅವ್ರು ಚುನಾವಣೆ ಕಂಟೆಸ್ಟ್ ಮಾಡಬೇಕು, ಅದರಲ್ಲಿ ಪಾಸ್ ಆದವರು. ಈ ಲೋಕಸಭೆ ನಿಲ್ಲೋರು UPSC ಒಂದು ಎಕ್ಸಾಮ್ ಕೊಡಬೇಕು ಅವ್ರಿಗೆ, ಈಸ್ ಫಿಟ್ ಆರ್ ಅನ್ಫಿಟ್ ಇದಕ್ಕೆ ಅಂತ. ಸುಮ್ಮನೆ ಆ ಸಂಸತ್ ಬಗ್ಗೆ, ಆ ಸದನದ ಬಗ್ಗೆ ನಾಲ್ಕಾಣಿ ಗೌರವ ಇಲ್ದಿರೋರೆಲ್ಲ ಬಂದರೆ ಏನು ಬೇಕಾರಾಗತ್ತೆ ಅಧಿವೇಶನದಲ್ಲಿ. ನಮ್ಮ ದುರಂತ ಇಂಥವ್ರ ಕಟ್ಗೆ, ಇಂಥವ್ರನ್ನ ಇವರೆಲ್ಲ ನಮ್ಮ ನಾಯಕರುಗಳು. ಭಾರತ ಯುರೋಪ್ ನಡುವಿನ ಒಪ್ಪಂದದ ಬೆನ್ನಲ್ಲೇ ಅಮೆರಿಕ ಮಹತ್ವದ ನಿರ್ಧಾರವೊಂದನ್ನು ಘೋಷಿಸಿದೆ. ಭಾರತದ ಮೇಲೆ ಹೇರಲಾಗಿದ್ದ ದುಬಾರಿ ಸುಂಕವನ್ನು ಕಡಿಮೆ ಮಾಡಿದೆ. -25% ಸುಂಕವನ್ನು -18% ಇಳಿಸಿ ಘೋಷಿಸಿದೆ. ಪ್ರಧಾನಿ ಮೋದಿ ಜೊತೆಗಿನ ದೂರವಾಣಿ ಮಾತುಕತೆ ವೇಳೆ ಡೊನಾಲ್ಡ್ ಟ್ರಂಪ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮೋದಿ ಟ್ವೀಟ್ ಮಾಡಿದ್ದು ಸಂತಸ ವ್ಯಕ್ತಪಡಿಸಿದ್ದಾರೆ. 2 ದೊಡ್ಡ ಆರ್ಥಿಕತೆಗಳು ಮತ್ತು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವಗಳು ಒಟ್ಟಾಗಿ ಕೆಲಸ ಮಾಡಿದಾಗ ನಮ್ಮ ಜನರಿಗೆ ಪ್ರಯೋಜನವನ್ನು ನೀಡುತ್ತವೆ, ಪರಸ್ಪರ ಅಪಾರ ಅವಕಾಶಗಳನ್ನು ತೆರೆದುಕೊಳ್ಳುತ್ತವೆ. ಅಧ್ಯಕ್ಷ ಟ್ರಂಪ್ ನಾಯಕತ್ವವು ಜಾಗತಿಕ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಅತ್ಯಗತ್ಯ. ಶಾಂತಿಗಾಗಿ ಅವರ ಪ್ರಯತ್ನಗಳನ್ನು ಭಾರತ ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಅಂತ ಮೋದಿ ಪೋಸ್ಟ್ ಮಾಡಿದ್ದಾರೆ. ಇದೇ ಮೋದಿ ಫ್ರೆಂಡು ಟ್ರಂಪು. ತಿಕ್ಲತನಗಳು ಜಾಸ್ತಿ, ಹುಚ್ಚಾಟ ಜಾಸ್ತಿ, ತುಗ್ಲಕ್ ಟೈಪ್ ದರ್ಬಾರ್ ಈಗ ಮಾಡವ್ರೆ. ಇನ್ನು ಯಾವಾಗ ಉಲ್ಟಾ ಹೊಡಿತಾರೋ ಗೊತ್ತಿಲ್ಲ. 18 ಯಾವಾಗ 28 ಆಗುತ್ತೋ, 38 ಆಗುತ್ತೋ, 100 ಆಗುತ್ತೋ ಗೊತ್ತಿಲ್ಲ. ಟ್ರಂಪ್ ನಂಬಿಕಸ್ಥ ವ್ಯಕ್ತಿ ಅಲ್ಲ. ಇನ್ನು ಅಮೆರಿಕ ಮತ್ತು ಭಾರತದ ನಡುವಿನ ಒಪ್ಪಂದವನ್ನು ಕಾಂಗ್ರೆಸ್ ಟೀಕಿಸಿದೆ. ಪ್ರಧಾನಿ ಮೋದಿ ಅಂತಿಮವಾಗಿ ಶರಣಾಗಿದ್ದಾರೆ ಎಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ವ್ಯಂಗ್ಯವಾಡಿದ್ದಾರೆ ಟ್ವೀಟ್ ಮೂಲಕ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸ್ಥಗಿತವನ್ನು ವಾಷಿಂಗ್ಟನ್ ಡಿಸಿಯಿಂದ ಘೋಷಿಸಿದ್ದ ಟ್ರಂಪ್, ವಾಷಿಂಗ್ಟನ್ನಿಂದಲೇ ರಷ್ಯಾ ಮತ್ತು ವೆನೆಜುವೆಲಾದಿಂದ ಭಾರತದ ತೈಲ ಖರೀದಿ ಕುರಿತು ಪ್ರಕಟಣೆ ನೀಡಿದರು. ಈಗಲೂ ವಾಷಿಂಗ್ಟನ್ನಿಂದ ಭಾರತ US ವ್ಯಾಪಾರ ಒಪ್ಪಂದವನ್ನು ಘೋಷಿಸಿದ್ದಾರೆ. ಟ್ರಂಪ್ ಅವರು ಪ್ರಧಾನಿ ಮೋದಿ ಮೇಲೆ ಸ್ವಲ್ಪ ಹತೋಟಿ ಹೊಂದಿರುವಂತೆ ತೋರುತ್ತಿದೆ. ಸಾಮಾನ್ಯವಾದ ಅಪ್ಪುಗೆಯಲ್ಲಿ ತೊಡಗುವುದನ್ನು ಬಿಟ್ಟು ಅಂತಿಮವಾಗಿ ಶರಣಾಗಿದ್ದಾರೆ ಅಂತ ತೋರುತ್ತದೆ ಎಂದು ಕುಟುಕಿದ್ದಾರೆ. ನರೇಂದ್ರ ಮೋದಿ ಉತ್ತರ ಕೊಡಬೇಕು, ನಾವೇನು ಕೊಡೋದು. ಏನೋ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಜಿಗಿತ. ಭಾರತ ಅಮೆರಿಕ ನಡುವಿನ ಟ್ಯಾಕ್ಸ್ ವಾರ್ಗೆ ಬ್ರೇಕ್ ಬಿದ್ದ ಬೆನ್ನಲ್ಲೇ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಜಿಗಿತ ಕಂಡಿದೆ. ಸೆನ್ಸೆಕ್ಸ್ ನಿಫ್ಟಿ ಸೂಚ್ಯಂಕದಲ್ಲಿ ಬರೋಬ್ಬರಿ 720 ಅಂಕಗಳಷ್ಟು ಏರಿಕೆಯಾಗಿದೆ. ಮುಂಬೈ ಷೇರುಪೇಟೆಯಲ್ಲಿ 2400 ಅಂಕಗಳಷ್ಟು ಹೆಚ್ಚಳವಾಗಿದೆ. ಹೂಡಿಕೆದಾರರಿಗೆ ಕಳೆದ 2 ಗಂಟೆಯಲ್ಲಿ 13.5 ಲಕ್ಷ ಕೋಟಿ ಲಾಭವಾಗಿದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮತ್ತೆ ಭಾರತದ ಮಾರುಕಟ್ಟೆಗೆ ಬರ್ತಿರುವ ಕಾರಣ ಹಣಕಾಸು ಸಂಸ್ಥೆಗಳ ಷೇರುಗಳಿಗೆ ಭಾರೀ ಪ್ರಮಾಣದಲ್ಲಿ ಬೇಡಿಕೆ ಬಂದಿದೆ. ಷೇರುಪೇಟೆ ಸಂವೇದಿ ಸೂಚ್ಯಂಕ 2027.67 ಅಂಕಗಳ ಜಿಗಿತದೊಂದಿಗೆ 83,739 ಅಂಕಗಳ ಮಟ್ಟದಲ್ಲಿ ವಹಿವಾಟು ಅಂತ್ಯಗೊಂಡಿದೆ. NSE ನಿಫ್ಟಿ 629.25 ಅಂಕಗಳ ಏರಿಕೆಯೊಂದಿಗೆ 25,718 ಅಂಕಗಳ ಗಡಿ ದಾಟಿದೆ. ಏನಾಗಲಿ ದೇಶಕ್ಕೆ ಒಳ್ಳೆದಾದರೆ ಸಾಕು, ಬಿಸ್ನೆಸ್ ಚೆನ್ನಾಗಿದ್ರೆ ಸಾಕು, ಜನ ಚೆನ್ನಾಗಿದ್ರೆ ಸಾಕು, ಅಷ್ಟೇ. ನೀವು ಗುಡ್ ನ್ಯೂಸ್. ತಾವೇನು ಹೇಳ್ತೀರಿ? ಈ ಎಲ್ಲ ಸುದ್ದಿಗಳ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಹಾಗೆ ನೀವು ಯಾವ ಜಿಲ್ಲೆಯವರು, ಯಾವ ಜಿಲ್ಲೆಯಿಂದ ನಮ್ಮ ಚಾನಲ್ ವಾಚ್ ಮಾಡ್ತಿದ್ದೀರಿ ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ.
ತಮ್ಮ ಹೆಸರು, ಯಾವ ಜಿಲ್ಲೆ, ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.